ರಾಮ ಕೆಫೆ ಅಲ್ವಾ, ರಾಮೇಶ್ವರ ಕೆಫೆ. ರಾಮನ್ ಕಂಡ್ರೆ ಈ ಅಲ್ಪಸಂಖ್ಯಾತರ ಕೆಲವರಿಗೆ ದುಷ್ಟರಿಗೆ ಆಗಲ್ಲ, ಭಯೋತ್ಪಾದಕರಿಗೆ ಅಲ್ಲ. ಅದಕ್ಕೆ ರಾಮೇಶ್ವರ ಕೆಫೆಗೆ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅವರ ತಂಡ, ದಿನೇಶ್ ಗುಂಡೂರಾವ್ ಅವರೆಲ್ಲ ಹೋಗಿ ಏನು ಹೇಳಿದರು, ಇದು ಬಿಸ್ನೆಸ್ ರೈವಲ್ರಿ, ತಿಂಡಿ ತಿನ್ನೋದ್ರಲ್ಲಿ ರೈವಲ್ರಿ ಅಂತ, ತಿಂಡಿ ಮಾಡೋದ್ರಲ್ಲಿ ರೈವಲ್ರಿ, ಹೋಟ್ಲಲ್ಲಿ ರೈವಲ್ರಿ ಅಂತ ಹೇಳಿದ್ರು. ಈಗ ಬರ್ತಾ ಇರುವಂಥ ರಿಪೋರ್ಟು ಎಲ್ಲನೂ ಕೂಡ ಅದು NIA ಇರ್ಬೋದು, ಕರ್ನಾಟಕ ಪೊಲೀಸರು ಇರ್ಬೋದು, ಎಲ್ಲರೂ ಹೇಳಿದ್ದಾರೆ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೂ ಮುಚ್ಚಿಡೋವಂಥದ್ದು. ಅಂದರೆ ಕಾಂಗ್ರೆಸ್ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಒಂದು ರೀತಿ ಅಲ್ಪಸಂಖ್ಯಾತರ ಮನಸ್ಸನ್ನು ಪೂರ್ತಿ ಕಲ್ಮಶ ಮಾಡಿಬಿಟ್ಟಿದ್ದಾರೆ. ನೀವೇನ ಮಾಡಿ, ನಾವೇನು ಮಾಡಲ್ಲ ನಿಮ್ಮನ್ನು, ನೀವು ನಮ್ಗೆ ಓಟ್ ಹಾಕಿದ್ರೆ ಸಾಕು, ನಾವು ಬಹುಸಂಖ್ಯಾತರನ್ನು ಹೊಡಿತೀರಿ, ಅವರೇನಾನ ಕಾರ್ಯ ಮಾಡಿದ್ರೆ, ಅವರೇನಾನ ಕೆಟ್ಟ ಕೆಲಸ ಮಾಡಿದ್ರೆ ಇಮಿಡಿಯೇಟಾಗಿ ಆ ಕ್ಷಣದಲ್ಲೇ ಆಚೆ ಬಂದ್ಬಿಡ್ತಾರೆ, ಆ ಕ್ಷಣದಲ್ಲೇ ಬಿಡುಗಡೆ ಮಾಡ್ತೀರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಅವ್ರಿಗೆ ಜೈಲು ಹಾಕ್ತೀರಿ. ನೀವೇನಾನ ಮಾಡಿ, KJ ಹಳ್ಳಿ ಎಲ್ಲನ ಮಾಡಿ, DJ ಹಳ್ಳಿ ಎಲ್ಲನ ಮಾಡಿ, ಮೈಸೂರಲ್ಲಿ ಅವರ MLA KFD ಅವರು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ರು, ಏನು ಪ್ರಗತಿ ಇಲ್ಲ. ಅಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಮಾನಸಿಕ ಪೂರ್ತಿ ಅವರ ಮೈಂಡನ್ನು ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡಕೊಂಡು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೊಕ್ಕೆಗಳಲ್ಲೇ ಎಡ್ಕೊಂಡಿದ್ರು ಇಲಿಗಳ ತರ ಈ ರೀತಿ. ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಗ್ಬಿಟ್ಟಿದ್ದಾರೆ ಎಲ್ಲ. ರಾಜ ರೋಷವಾಗಿ ಬಾಂಬ್ ಇಟ್ಬಿಟ್ಟು ಅವನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಅವನೇ ಮೊಬೈಲಲ್ಲಿ ಮಾತಾಡ್ಕೊಂಡು ಟೋಪಿ ಹಾಕೊಂಡು. ಅಂದರೆ ಅವ್ರ ಮನಸ್ಥಿತಿ ಹೆಂಗೆ ಬಂದಿದೆ ಅಂತ, ಅವರ ಭಯೋತ್ಪಾದಕರ ಮನಸ್ಥಿತಿ ಇಲ್ಲೇನೋ ನಮ್ಮನ್ನು ಮಾಡಲ್ಲ ಅನ್ನೋದು ಬಂದಿದೆ. ಇದು ಇವತ್ತು ನಮಗೆ ದೊಡ್ಡ ಆಘಾತ ತಂದಿರೋದು. ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು. ಇದು ಆಘಾತಕಾರಿ ವಿಚಾರ, ಕರ್ನಾಟಕದ ಜನತೆಗೆ ಆಘಾತ ತಂದಿದೆ. ಒಂದು ರೀತಿ ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರ ಆಗಿ ಸರ್ಕಾರದ ರೀತಿ ನಡ್ಕೊಳ್ಳದೆ ಕೋಮುವಾದದ ಕಡೆ ವಾಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, FSL ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು, ಯಾಕೆ ಬಿಡುಗಡೆ ಮಾಡಿಲ್ಲ? ರಾಮೇಶ್ವರ ಕೆಫೆ ಕೃತ್ಯ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮತ್ತು NIA ತನಿಖೆಯಿಂದ ಯಾರು ಮಾಡಿದ್ದಾರೆ ಮತ್ತು ಯಾವ ಸಂಘಟನೆ ಇದರಿಂದ ಹಿಂದೆ ಇರ್ಬೋದು, ಇವೆಲ್ಲ ಪತ್ರಿಕೆಗಳಲ್ಲಿ ಬರ್ತೈತೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಬರ್ತೈತೆ. ಆದರೆ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ನಾನು ವಿಧಾನಸಭೆ ಅಧಿವೇಶನದಲ್ಲೂ ಹೇಳಿದೆ, ನೋಡ್ರಿ, ಅಪರಾಧ ಆದ ತಕ್ಷಣವೇ ಇಮಿಡಿಯೇಟಾಗಿ ಬಂಧಿಸ್ಬೇಕ್ರಿ. ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂದರೆ ನೀವು ಅದಕ್ಕೂ ಸಾಕ್ಷಿ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಿದೆ. ಮುಂದೆ ಹೋಗಿ ನಾನು ಹೇಳಿದೆ, ನೀವು ಹಿಂಗೆ ಮಾಡ್ತಾಯಿದ್ರೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಆರಾಮ ಬೇರೆ ದೇಶಕ್ಕೆ ಹೋಗ್ತಾರೆ, ನೀವೇನು ನೋಡಲ್ಲ ಅಂತ. ನೋಡಿ, ಈಗ ಬಾಂಬ್ ಬ್ಲಾಸ್ಟು ಆಗೋಯ್ತು. ಕಾಂಗ್ರೆಸ್ ಅವ್ರು ನಾನು ಕೇಳ್ತೀನಿ, ಇನ್ನೆಷ್ಟು ಬಾಂಬ್ ಬ್ಲಾಸ್ಟ್ ಆಗಬೇಕು, ಇನ್ನೆಷ್ಟು ಹತ್ಯೆಗಳಾಗಬೇಕು? ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಯಾರನ್ನು ಓಲೈಸ್ತಾ ಇದ್ದಾರೆ? ಯಾರ ಸೋನಿಯಾ ಗಾಂಧಿಯವರ ಒತ್ತಡ ಇದೆಯಾ, ರಾಹುಲ್ ಗಾಂಧಿಯವರ ಒತ್ತಡ ಇದೆಯಾ, ಯಾರ ಒತ್ತಡ ಇದೆ ಅದಾದರೂ ಹೇಳಬೇಕು. ನಮಗಿಂಥವ್ರ ಒತ್ತಡ ಇದೆ, ಅದಕ್ಕೋಸ್ಕರ ಈ ವರದಿಯನ್ನು ನಾವು ಬಿಡುಗಡೆ ಮಾಡಲ್ಲ, ಪಾರ್ಲಿಮೆಂಟ್ ಚುನಾವಣೆ ಮುಗಿಯೋವರೆಗೂ ಈ ವರದಿಯನ್ನು ನಾವು ಬಿಡುಗಡೆ ಅದಾದರೂ ಹೇಳಿ. ತನಿಖೆ ನಡೀತಾ ಇದೆ,
ತನಿಖೆ ಪ್ರಗತಿಯಲ್ಲಿದೆ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಾವು ಇದನ್ನು ಬಿಡುಗಡೆ ಮಾಡ್ತೀರಿ. ಅದನ್ನು ಜನಕ್ಕೆ ಹೇಳ್ಬಿಡಿ, ಜನಕ್ಕೆ ಅರ್ಥ ಆಗ್ತೈತೆ. ಈ ಕಡೆ ಹೇಳೋದು ಇಲ್ಲ.